ಗ್ರಾಮದೇವಿ ಲಕ್ಷ್ಮೀ ತಾಯಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ ವೇದಿಕೆ ಮೇಲೆ ಆಸೆಯಾದಂಥ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರೇ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗ ಬೆಳಗಾವಿ ಲೋಕಸಭಾ ಸದಸ್ಯ ಅಭ್ಯರ್ಥಿ ಅಂತ ಜಗದೀಶ್ ಶೆಟ್ಟರ್ ಸಾಹೇಬರೇ ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯ ಅಂತ ಪ್ರತಾಪ್ ಸಿಂಗ್ ಅವರೇ ಹಾಗೂ ಮಾಜಿ MLA ಅಂತ ಮುತ್ತಣ್ಣ ಅವರೇ, ಸಂಜಯ್ ಪಾಟೀಲ್ ಅವರೇ, ಇನ್ನೂ ಅನೇಕ ಬೆಣಕೆ ಅವರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಪ್ರಮುಖ ನಾಯಕರೇ ಹಾಗೂ ಪದಾಧಿಕಾರಿಗಳೇ, ದಯವಿಟ್ಟು ನಾನು ಹೆಚ್ಚು ಮಾತಾಡೋದಿಲ್ಲ. ಯಾಕೆ NSF ಭಾಷಣ ನೋಡೋದ್ರಿಗೆ ಬಹುಶಃ ಭಾಷಣ ಕೂತಿ ಯಾವಾಗ ಏನು ಮಾತಾಡೋದು ಯಾಕೆ 4ನೇ ತಾರೀಕು ಮಾತಾಡೋದು ನನ್ನ ಕಡೆ ಮಾತು ನಾನು ಭಾಷಂದ್ರ ಹಾಗೆ ಹೆಚ್ಚು ಮಾತಾಡೋದಿಲ್ಲ. ಯಾಕೆ ಬಹುಶಃ ಇದೆ ಡೌನ್ ಕೈ ಕುತ್ಕೊಂಡು ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಪ್ಪ ಅಂದರೆ ರಾಜಕಾರಣ ಭಾಳ ಸೂಕ್ಷ್ಮದೆ. ಮಾಧ್ಯಮದಲ್ಲಿ ಈಗ ಹೊಸ ತಾಂತ್ರಿಕ ಪ್ರಕಾರ ಏನು ಬೇಕಾದ್ರೆ ಮಾಡೋದು ಮನುಷ್ಯನ ಒಂದು ಶಬ್ದ ಸಿಕ್ತು ಅದ್ರ ಮೇಲೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು. ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ. ಆದರೆ ಕೆಲವೊಂದು ಅನಿವಾರ್ಯವಾಗಿ ನನ್ನ ಭಾಗದಲ್ಲಿ ನನ್ನ ಶಾಸಕ ಏರಿಯಾದಲ್ಲಿ ಸಭೆ ಆಗೋದ್ರಿಂದ ಕೆಲವು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾಗುತ್ತೆ. ಜಗದೀಶ್ ಶೆಟ್ಟರ್ ಸಾಹೇಬರು, ಸುರೇಶ್ ಅಂಗಡಿಯವರು ಒಂದೇ ನಂದು 2 ಮುಖಾಂತರ ಯಾಕಂದ್ರೆ ಸುರೇಶ್ ಅಂಗಡಿಯವರು ನಾವು ಕಾಂಗ್ರೆಸ್ ಪಕ್ಷದ ಶಾಸಕರ ಸಹಿತ ನನ್ನ ಸಂಬಂಧ ಒಳ್ಳೆಯದಿತ್ತು. ಕಳೆದ ಬಾರಿ ನಾನು ಕಾಂಗ್ರೆಸ್ ಶಾಸಕ ಇದ್ದೆ. ಅವಾಗ ಚುನಾವಣೆ ನಡೆದಾಗ ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಬಂಡಾಯ ಇದ್ದಾಗ ನಾನು ಕಾಂಗ್ರೆಸ್ ಸುರೇಶ್ ಅಂಗಡಿ ಪರವಾಗಿ ಅವಾಗ ಹೊರಗಿಲ್ಲ ಇಂಡೈರೆಕ್ಟ್ ಮಾಡಬೇಕಾಗಿತ್ತು. ಇವತ್ತು ಒಪ್ಪಂದ ಟೈಮ್ ಬಂದಿತ್ತು. ಈಗ ಭಾರತೀಯ ಜನತಾ ಪಕ್ಷದ ಶಾಸಕ ಆಗೋದು ನನಗೆ ಹೆದರಿಕಿಲ್ಲ. ಆವಾಗ ಬಹುಶಃ ಎಷ್ಟು ಕೊಟ್ಟರು 61, ಬಾಲಚಂದ್ರ 55. ಆದರೆ ಭಾಳ ನಿರೀಕ್ಷೆ ಇಟ್ಟಾಗ ಯಾಕಪ್ಪ ನಮ್ಮ ನಿರೀಕ್ಷೆ ಆಗ್ತಾರಪ್ಪ, ನಿಮ್ಮ ಶಕ್ತಿ ನನ್ನ ಶಕ್ತಿ. ಈಗ ನಮ್ಮ ವಿರೋಧ ಯಾಕಂದರೆ ಅವರು ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನು ಮಾಡೋದು ಅದನ್ನು ನಾವು ಮಾಡೋದು ಅವ್ರು ಮಾಡೋದು. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮಾತಾಡೋದು. ಆದರೆ ಒಂದು ನನ್ನ ಗೋಕಾಕ್ ಮತ್ತು ಅರವತ್ತು ಮತ ಕ್ಷೇತ್ರದ ಜನತೆ ಮೇಲೆ ವಿಶ್ವಾಸ ಇದೆ. ಯಾರಿಗೂ ಮೋಸವಾಗಿಲ್ಲ. ಜಾರಕಿಹೊಳಿ ಕುಟುಂಬ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷ ಮತ್ತೊಂದು ಅಷ್ಟೇ ಲೀಡ್ ಅದಕ್ಕೆ ಹೆಚ್ಚು ಲೀಡ್ ಕೊಟ್ಟು ನನಗೆ ಆಸೆ ಇದೆ. ಅಷ್ಟು ನೀವು ಮಾಡೋದು. ಯಾಕಂದ್ರೆ ಕಳೆದ ಬಾರಿ ಅಂಗಡಿಯವರ ಚುನಾವಣೆ ಬಾಯಿ ನಡೆದಾಗ 10,000 ಲೀಡ್ ಇದ್ದ. ನಮ್ಮ ಸತೀಶ್ ನಮ್ಮ ತಮ್ಮ 10,000 ಲೀಡ್ ಇದ್ದ. ಚುನಾವಣೆ ಕೊನೆಯ ಗಣಗಳಲ್ಲಿ ನಡೆದಾಗ ಅವು ನಮ್ಮ ಏರಿಯಾ ಬಂತು. ಅದು ಯಾವುದೋ ಅಂಕಲಿಗೆ ಭಾಗ 10,003 ಅಕಸ್ಮಾತ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ಭಾಳ ಪ್ರಾಬ್ಲಮ್. ಯಾಕಂದ್ರೆ ಇರುವುದು ನಮ್ಮ ಸಮುದಾಯ, ಆ ಏರಿಯಾದಲ್ಲಿ ನಮ್ಮ ಸಮುದಾಯ ಜಾಸ್ತಿ ಇರೋದ್ರಿಂದ ಭಾಳಷ್ಟು ಅಪವಾದ ಬರ್ತದೆ. ಆದರೆ ಅಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ ಹಾಕಿಬಿಟ್ಟಿದೆ. ಮುಂದಿನ ಈ ದಿನದಲ್ಲಿ ಅದು ಭಾಳ ಸತ್ವ ಪಕ್ಷ ಇದೆ. ಭಾರತೀಯ ಜನತಾ ಪಕ್ಷ ನಮಗೆ ಎಲ್ಲ ಸ್ಥಾನಮಾನ ಕೊಟ್ಟಿದೆ. ಕೆಲವೊಂದು ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಅನಿವಾರ್ಯ ಕಾರಣ ನಾನು ಭಾರತೀಯ ಜನತಾ ಪಕ್ಷ ಮಂತ್ರಿಮಂಡಲ ಹೊರಗಿದ್ದೆ. ಆದರೆ ನಮ್ಮ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹೆಚ್ಚು ಹೇಳೋದು, ನಾನು ಕೇಂದ್ರ ನಾಯಕ ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ನಡ್ಡಾ ಇರ್ಬೋದು, ಎಲ್ಲ ನಾಯಕರು ನಾವು ಭಾಳ ಪ್ರೀತಿ ನಡೆಸ್ಕೊಂಡಾರೆ. ಅದಕ್ಕೆ ಶಕ್ತಿ ಬರ್ಬೇಕಾದ್ರೆ ಗೋಕಾಕ್ 70-75 ಸಾವಿರ ಲೀಡ್ ಆದರೆ ಇನ್ನೂ ಶಕ್ತಿ ಬರ್ತದೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ, ರಮೇಶ್ ಅವು ಅಣ್ಣ ಅನ್ನಬೇಕಾದ್ರೆ ನೀವು ನನಗೆ 70 ಲೀಡ್ ಇರಬೇಕು. ಆ ಶಕ್ತಿ ಕೊಡೋದು ನಿಮ್ಮ ಜವಾಬ್ದಾರಿ. ಯಾಕೆ ಈ ಚುನಾವಣೆ ಭಾಳ ಸತ್ವ ಪಕ್ಷ. ಯಾಕಂದರೆ ಜಗದೀಶ್ ಶೆಟ್ಟರ್ ಗೆಲ್ತಾರೆ. ನನ್ನ ಅಂದಾಜು ಪ್ರತಾಪ್ ಸಿಂಗ್ ಅವ್ರು ಕೇಳಿ ನಾನು ಹೆಂಗೆ ಅನ್ನ ರಮೇಶ್ ಹೆಂಗಿದೆ ಕಮ್ಮಿ 2 ಲಕ್ಷ ಗೆತ್ತ ಅಂತ ಹೇಳಿದ್ದೀನಿ ನಾನು. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭೆ 2 ಲಕ್ಷ ಹೆಚ್ಚು ಲೀಡ್ಲಿ ಗೆಲ್ತಾರೆ. ಅವ್ರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಕುತಂತ್ರ ಮಾಡೋರು. ಕುತಂತ್ರ ಮಾಡಲಿ ನಾವು ಎಲ್ಲದಕ್ಕೆ ನಾವು ಕಟ್ಟಿದ್ವಿ. ನಾವು ಭಾಳ ಸಂಜೆ ಪಟ್ಟು ಹೇಳಿದಂಗೆ ದುಡ್ಡು ಬ್ಯಾಂಕ್ನ ದುಡ್ಡು ಹಂಚು ಇರ್ತಾರೆ. ಅವ್ರು ಸ್ವಲ್ಪ ಅಕಸ್ಮಾತ್ ಜಗದೀಶ್ ಶೆಟ್ಟರ್ ಸಾಹೇಬ್ರ ಲೋಕಸಭಾ ಸದಸ್ಯರು ಅವ್ರು ಕೇಂದ್ರ ಮಂತ್ರಿ ಆದ ನಂತರ ಆ ಬ್ಯಾಂಕದ ಎಲ್ಲ ನಾವು ಡಾಕ್ಯುಮೆಂಟ್ ಕೊಡ್ತೀನಿ, ಆ ಸೊಸೈಟಿಗಳೆಲ್ಲ ಕೊಡ್ತೀನಿ. ನಿಜವಾಗಿ ಯಾಕಂದ್ರೆ ನೀವು CBI ಅಥವಾ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಮಾಡಿದ್ರೆ ಯಾರು ಈಗ 420 ಕೇಸ್ ಆಗಿದೆ ನನ್ನ ಮೇಲೆ 420 ಕೇಸ್ ಆಗಿದೆ. ಅದ ಬ್ಯಾಂಕಿನ ಫ್ರಾಡ್ ಆಗ್ತದೆ.
ಆಲ್ರೆಡಿ ನನ್ನ ಎಲ್ಲ ಕೋರ್ಟ್ ಸೆಟ್ಲ್ ಆಗಿದೆ, ದುಡ್ಡು ತುಂಬಿದ್ದೇನೆ ನನ್ನ ಮೇಲೆ. ಯಾರು ಹಣ ಹಾಕಿದೆ ಇದಿಲ್ಲ ಅಲ್ಲಿ ಮುಖ ನೋಡಿ ನಕ್ಕೋದ್ರೆ ಅವರೇ ನನ್ನ ಕೋರ್ಟ್ ಕೇಸ್ ಹಾಕಿದ್ದಾರೆ. ಆ ಕೇಸ್ ಹಾಕಕ್ಕೆ ಬರೋದಿಲ್ಲ. ಒನ್ ಟೈಮ್ ಸೆಟಲ್ಮೆಂಟ್ ಆಗಿ 2 ರೂಪಾಯಿ ತುಂಬಿದ್ದು ನಾವು. ಆದರೂ ಸಹ ಸಂತೋಷ ಪಡಿಸಲಿಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ ಕಾನೂನು ಕೋರ್ಟ್ ಇಡೋದು ನಡೀಲಿ. ನೀವು MP ಮತ್ತು ಕೇಂದ್ರ ಮಂತ್ರಿ ಆದ ನಂತರ ಆ ಒಂದು ಬ್ಯಾಂಕ್ CBI ಎನ್ಕ್ವೈರಿ ಮಾಡಬೇಕು. ನಿಮಗೆಲ್ಲ ಡಾಕ್ಯುಮೆಂಟ್ ಕೊಡೋ ಜವಾಬ್ದಾರಿ ನಂದು. ಆ ಸೊಸೈಟಿಗಳಲ್ಲಿ ನಡೆದಂಥ ಏನೇನು ಮಾಡಿದ್ರೆ ನಾನು ಕೊಡ್ತೀನಿ ನಾನು. ಅದರಿಂದ ದಯವಿಟ್ಟು ನ್ಯಾಯಬದ್ಧವಾಗಿ ಅನ್ಯಾಯ ಮಾಡಬೇಡ, ನ್ಯಾಯಬದ್ಧವಾಗಿ ತನಿಖೆ ಮಾಡಿರಿ. ತಪ್ಪಿಸ್ತಾರೆ ಮಾತ್ರ ತಪ್ಪಿದ್ರೆ ಅವ್ರು ಸರ್ಟಿಫಿಕೇಟ್ ಕೊಡಬೇಕು. ಅದನ್ನು ಮಾಡಿರಿ. ನಾವು ಮುಂದಿನ ಹೆಚ್ಚಿಗೆ ಅಂದರೆ ಈ ಇಲೆಕ್ಷನ್ದಲ್ಲಿ ಮಾಡಬೇಡ. ಅಷ್ಟು ಎಲೆಕ್ಷನ್ ಮಾಡಬೇಕು. ಇಲೆಕ್ಷನ್ದಲ್ಲಿ ಅವರು ಮಾಡಲಿ ನಾವು ಮಾಡಲಿ. ನಾವು ಮಾಡೋಣ. ಜಗದೀಶ್ ಶೆಟ್ಟರ್ ಅವ್ರನ್ನ ಬಹುಮತ ಹಾಕ್ತವ್ರು ಮತ್ತು ಹೆಚ್ಚಿಗೆ ಹೆಚ್ಚಿಗೆ ಮಾತಾಡೋಣ ಮಾತಾಡಬೇಕಾಗಿತ್ತು. ಭಾಳ ಜನ ಮಾತಾಡ್ಬಿಟ್ಟು ಅದಕ್ಕೆ ಹೆಚ್ಚು ಮಾತಾಡೋಲ್ಲ. ನೀವು ಈ ಚುನಾವಣೆಯಲ್ಲಿ 60 ಮಾತು ಕೊಟ್ಟಾಗ ಹೋದ ಸಲ 1,13,000 ಆಗಿತ್ತು ನಮ್ದು. 15,2 ಕೇಳಿದ್ರು. ಇದು ಅದಕ್ಕಿಂತ ಹೆಚ್ಚು ಕೊಟ್ಟರೆ ಭಾಳ ಚಂದ್ರು ನಮ್ಮದು ಶಕ್ತಿ ಬರ್ತದೆ. ಅದು ದಯವಿಟ್ಟು ನೀವೆಲ್ಲರೂ ಶಕ್ತಿ ಕೊಟ್ಟರೆ ನಮ್ಮ ಶಕ್ತಿಯನ್ನು ನಾವೇ ನಮ್ಮ ಇಂಟರ್ನೆಟ್ ಉಪಯೋಗ ಮಾಡೋದಿಲ್ಲ. ಶಕ್ತಿ ನಿಮಗೆ ಉಪಯೋಗ ಮಾಡ್ತೀವಿ ನಾವು. ಜಗದೀಶ್ ಶೆಟ್ಟರ್ ಮುಖಾಂತರ ಗೋಕಾಕ್ ಮತ್ತು ಅರ್ವಾಮಿ ಇಡೀ ಬೆಳಗಾವಿ ಲೋಕಸಭಾ ಬರೀ ಇದೊಂದು ಅಲ್ಲ. ಈ ಮತ್ತು ಸಂಜಯ್ ಪಾಟೀಲ್ ಹೇಳಿದ ಗ್ರಾಮೀಣದಲ್ಲಿ ಮೊನ್ನೆ ಭಾಳ ನಮಗೆ ಅಸಹ್ಯ ಆಗಿದೆ, ಭಾಳ ಅಪಮಾನ ಆಗಿದೆ. ಯಾಕಂದರೆ ಈಗ ನಾವು ಹುಲಿಯಂತೆ